ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನನ್ನ ಹೆಸರು ನವೀನ್ ಅಂತ. ನಾನಿವತ್ತು ಕೆಲವು ವಿಷಯಗಳ ಬಗ್ಗೆ ಮಾತಾಡೋದಕ್ಕೆ ಮತ್ತು ಕೆಲವು ಪ್ರಶ್ನೆಗಳು ಕೇಳೋದಕ್ಕೆ ನಿಮ್ಮ ಮುಂದೆ ಬರ್ತಾಯಿದ್ದೀನಿ. ದಯವಿಟ್ಟು ಅದನ್ನು ಪೂರ್ತಿಯಾಗಿ ಕೇಳಿ, ಯಾಕಂದರೆ ಇದಕ್ಕೆ ನಿಮ್ಮ ಒಂದು ಸಹಾಯ ಬೇಕೇ ಬೇಕು. ಇದನ್ನು ಪೂರ್ತಿಯಾಗಿ ಕೇಳಿ, ಆಮೇಲೆ ನಿಮಗೆ ಇದನ್ನು ಶೇರ್ ಮಾಡಬೇಕನ್ಸಿದ್ರೆ ಮಾಡಿ, ಕಾಮೆಂಟ್ ಮಾಡಬೇಕನ್ಸಿದ್ರೆ ಮಾಡಿ, ಲೈಕ್ ಮಾಡಬೇಕನ್ಸಿದ್ರೆ ಮಾಡಿ, ಅಥವಾ ಏನು ಅನಿಸಿಲ್ಲ ಅಂದರೆ ಸುಮ್ಮನೆ ಇರಿ. ದಯವಿಟ್ಟು ಇದನ್ನು ಪೂರ್ತಿಯಾಗಿ ಕೇಳಿ. ನಾನೀಗ ಯಾವ ವಿಷಯದ ಬಗ್ಗೆ ಒಂದು ಮಾಡಬೇಕು ಅನ್ಕೊತಾ ಇದ್ದೀನಿ ಅಂದರೆ, ಸುಮಾರು ಒಂದು 4-5 ದಿವಸಗಳಿಂದ ಬೆಂಗಳೂರಲ್ಲಿ ಓಲಾ ಊಬರ್ ಕ್ಯಾಬ್ ಡ್ರೈವರ್ಸು ಸ್ಟ್ರೈಕ್ ಮಾಡ್ತಾಯಿದ್ದಾರೆ. ನೀವೆಲ್ಲ ಕೇಳಿರ್ತೀರ, ಫೇಸ್ಬುಕ್ಕಲ್ಲಿ ನೋಡಿರ್ತೀರ, ಟಿ ವಿಯಲ್ಲಿ ಆಗಾಗ ಒಂದು ಸತಿ 2 ಸತಿ ಬಂದಿದೆ ಅಷ್ಟೇ. ಇದು ಪೂರ್ತಿಯಾಗಿ ಟಿ ವಿಯಲ್ಲಿ ಪ್ರಸಾರ ಆಗಲಿಲ್ಲ. ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸುಮಾರು ನೋಡಿ, ಒಂದು 6 ತಿಂಗಳ ವರ್ಷದಿಂದ ಓಲಾ ಊಬರ್ ಕ್ಯಾಬ್ ಡ್ರೈವರ್ಸು ಸ್ಟ್ರೈಕ್ ಮಾಡ್ಕೊಂಡೇ ಬರ್ತಾಯಿದ್ದಾರೆ. ಈಗ ಮೊನ್ನೆ ಒಂದು 4 ದಿವಸದಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಅಂತ ಮಾಡ್ತಾಯಿದ್ದಾರೆ. ಏನು ಅವ್ರ ಕಷ್ಟ ಸುಖ ಏನು ಹೇಳ್ಕೊಂಡು ಏನು ಸ್ಟ್ರೈಕ್ ಮಾಡ್ತಾಯಿದ್ರು, ಯಾರೊಬ್ಬರು ಸ್ಪಂದಿಸ್ತಾ ಇಲ್ಲ. ಇದಕ್ಕೆ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಇವ್ರ ಕಡೆಯಿಂದ ಯಾರ್ಯಾರಿಗೆ ಎಷ್ಟೆಷ್ಟು ದುಡ್ಡು ಹೋಗಿದೆ ಅಂತ ಗೊತ್ತಿಲ್ಲ, ಒಟ್ಟಿನ ಖಂಡಿತವಾಗೂ ಹೋಗಿದೆ. ಯಾರೊಬ್ಬರು ಸಹ ಇದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ. ಅದಕ್ಕೋಸ್ಕರ ನಾನು ಈ ಒಂದು ಅಪ್ಡೇಟ್ನ ಕೊಡ್ತಾ ಇದ್ದೀನಿ ಫೇಸ್ಬುಕ್ಕಲ್ಲಿ. ಸ್ಟ್ರೈಕ್ ಮಾಡ್ತಾಯಿದ್ರು. ನಮ್ಮ ಮಾನ್ಯ ಸಾರಿಗೆ ಸಚಿವರ ಹತ್ರ ಕೇಳಿದ್ದಕ್ಕೆ ಅವ್ರು ಒಂದು ಮಾತು ಹೇಳಿದ್ರು, ಇದು ಅವ್ರಿಗೆ ಸಂಬಂಧ ಪಡಲ್ಲಂತೆ, ಇದು ಸೆಂಟ್ರಲ್ ಅವ್ರಿಗೆ ಸಂಬಂಧಪಡುತ್ತಂತೆ. ಅವ್ರಿಗೂ ಓಲಾ ಊಬರ್ ಕ್ಯಾಬ್ಸ್ಗೂ ನಮಗೂ ಯಾವುದೇ ಸಂಬಂಧ ಇಲ್ವಂತೆ. ಏನಿದ್ರು ನಾವು ಓಲಾ ಊಬರ್ ಅವ್ರು ಮಾತ್ರ ಇದನ್ನ ಸೆಟಲ್ಮೆಂಟ್ ಮಾಡ್ಕೊಬೇಕಂತೆ, ಆ ಥರ ಅವ್ರು ಹೇಳಿದ್ರು. ಸರಿ, ಆರ್ ಟಿ ಆಫೀಸ್ ಹತ್ರ ಹೋದ್ರಿ, ಆಫೀಸರ್ ಹತ್ರ ಅವ್ರಾದ್ರೆ ಅವರು ಇದೇ ಮಾತು ಹೇಳಿದ್ರು, ಅವ್ರಿಗೂ ಇದು ಒಳಪಡಲ್ವಂತೆ. ಸೊ ನಾವು ಇನ್ಯಾರನ್ನು ಕೇಳಬೇಕು? ಸರಿ ಆಯಿತು, ಅವ್ರನ್ನೇ ಕೇಳೋಣ ಅಂತ ಓಲಾ ಊಬರ್ ಕಂಪ್ನಿ ಹತ್ರ ಗಲಾಟೆ ಮಾಡಿದ್ರೆ, ಈ MLA MP ಏನು ಮಾಡ್ತಾರೆ, ಪೊಲೀಸವ್ರನ್ನ ಕಳಿಸ್ತಾರೆ. ಅವ್ರು ಬಂದು ನಮ್ಮನ್ನು ಅರೆಸ್ಟ್ ಮಾಡ್ತಾರೆ. ಡ್ರೈವರ್ ಸ್ಟ್ರೈಕ್ ಮಾಡ್ತಾರವ್ರನ್ನ ಅರೆಸ್ಟ್ ಮಾಡ್ತಾರೆ. ಸೊ ಇವ್ರ ಸಂಬಂಧ ಇಲ್ಲ ಅಂದಮೇಲೆ ಪೊಲೀಸವ್ರನ್ನ ಯಾಕೆ ಕಳಿಸ್ಬೇಕು? ಯಾಕೆ ಪೊಲೀಸರು ಅರೆಸ್ಟ್ ಮಾಡಬೇಕು? ಸಂಬಂಧ ಇಲ್ಲ ತಾನೇ? ಸೆಂಟ್ರಲ್ ಅವರೇ ಬರಲಿ ಬಿಡಿ, ಮಿಲಿಟ್ರಿ ಅವರೇ ಬರಲಿ ಬಿಡಿ, ಅವಾಗ ಅವ್ರನ್ನೇ ಕೇಳ್ತೀವಿ. ಇಷ್ಟು ದಿವಸದಿಂದ ಸ್ಟ್ರೈಕ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾವೊಬ್ಬ ರಾಜಕಾರಣಿನೂ ಅಧಿಕಾರದಲ್ಲಿರೋರೂ ಇಲ್ಲ, ಈ BJP ಅವರು JDS ಅವರು ಯಾರೂ ಇಲ್ಲ. ಯಾರಿಗೂ ಕೇಳೋದಕ್ಕೆ ಬಾಯಿ ಬರ್ತಾ ಇಲ್ವಾ? ಇದ್ರ ಬಗ್ಗೆ ಇಷ್ಟು ಹೋರಾಟ ಮಾಡ್ತಾಯಿದ್ದಾರೆ, ಸ್ಟ್ರೈಕ್ ಮಾಡ್ತಾಯಿದ್ದಾರೆ, ಗಲಾಟೆಗಳು ಮಾಡ್ಕೊತಾ ಇದ್ದಾರೆ. ಅವ್ರಿಗೆ ಇನ್ನೆಷ್ಟು ಪ್ರಾಬ್ಲಮ್ ಆಗಿದೆ, ಯಾರನ್ನೊಬ್ಬರು ಬಂದು ಕೇಳೋಣ, ನಿಂತ್ಕೊಳ್ಳೋಲ್ಲ ಅಂತ ಯಾರಿಗೂ ಇಲ್ವಾ? ಯಾವೊಬ್ಬ ರಾಜಕಾರಣಿಗೂ ಇದ್ರ ಬಗ್ಗೆ ಒಂದು ಇದೇ ಇಲ್ವಾ? ಕಾಳಜಿನೇ ಇಲ್ವಾ? ಹೇಳಿ. ಇನ್ನು ಈ TV ಮಾಧ್ಯಮದವರು ಇವರು ಇನ್ನೂ 3 ಬಿಟ್ಟವ್ರು. ಇವರು ಸುಮ್ಮನೆ ಮೊನ್ನೆ ಈಗ 4 ದಿವಸದಿಂದ ಆಗ್ತಾ ಇರೋದು ಯಾವುದೋ ಒಂದು ಕೆಲವು ಚಾನಲ್ 1 ಸತಿ 2 ಸತಿ ಹಾಕಿದ್ದಾರೆ ಬಿಟ್ಟರೆ ಪ್ರಸಾರನೇ ಮಾಡ್ತಾಯಿಲ್ಲ ಟಿ ವಿಯಲ್ಲಿ. ಇವ್ರು ಎಷ್ಟು ದುಡ್ಡು ತಿಂದಿದ್ದಾರೋ ಗೊತ್ತಿಲ್ಲ, ತಿಂದಿದ್ದಾರೆ ಒಟ್ಟಿನಲ್ಲಿ, ಇದಂತೂ ಕನ್ಫರ್ಮ್. ಓಲಾ ಮತ್ತು ಊಬರ್ ಅವರು ಎಲ್ಲರನ್ನೂ ಮೇಯಿಸ್ಕೊಂಡಿದ್ದಾರೆ. ಸೆಂಟ್ರಲಿಂದ, ಸ್ಟೇಟಿಂದ, ಈ ಮೀಡಿಯಾದಿಂದ ಪ್ರತಿಯೊಬ್ಬರನ್ನೂ ಮೇಯಿಸ್ಕೊಂಡಿದ್ದಾರೆ. ಅದರಿಂದ ಯಾರೇನು ಅವ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ. ಇಲ್ಲಿ ಎಷ್ಟೇ ಡ್ರೈವರ್ಗಳು ಬೀದಿಗೆ ಬಂದು ಹೋರಾಟ ಮಾಡ್ತಾಯಿದ್ರು ಕೂಡ ಯಾರೂ ತಲೆ ಕೆಡಿಸ್ಕೊತಾ ಇಲ್ಲ. ಸರಿ, ಲಾಸ್ಟು ಒಂದು ಶನಿವಾರ ಭಾನುವಾರ ಸ್ಟ್ರೈಕ್ ಮಾಡಿದಾಗ ಯಾವ ಟಿ ವಿಯಲ್ಲೂ ಪ್ರಸಾರ ಆಗಲಿಲ್ಲ. ಅದಕ್ಕೆ ಪಬ್ಲಿಕ್ ಟಿವಿ ಅವ್ರನ್ನ ಕೇಳಿದ್ರಿ, ಅಂದರೆ ಫೋನ್ ಮಾಡಿ ಕೇಳಿದ್ರಿ, ಯಾಕೆ ಸಮಯ ಪ್ರಸಾರ ಮಾಡಿಲ್ಲ ಅಂದರೆ ಅವ್ರು ಹೇಳಿದ್ರು, ನಮಗೆ ನ್ಯೂಸ್ ತುಂಬ ಇರ್ತದೆ, ನಮಗೆ ಇಂಥ ಸಣ್ಣ ಪುಟ್ಟದನ್ನೆಲ್ಲ ಹಾಕೋಕ್ಕೆ ನಮ್ಗೆ ಟೈಮ್ ಇರೋಲ್ಲ, ಮಿಸ್ ಆಗಿರ್ತದೆ. ಸರಿ, ಸುವರ್ಣ ಚಾನಲ್ದವ್ರು ಫೋನ್ ಮಾಡಿ ಕೇಳಿದ್ರೆ ಈ ಥರ ನಾವು ಕೇಳಿದ ತಕ್ಷಣ ಫೋನ್ ಕಟ್ ಮಾಡಿದವರು ಫೋನ್ ತೆಗಿಲಿಲ್ಲ. TV 9 ಹತ್ರ ಡೈರೆಕ್ಟಾಗಿ ಹೋಗಿ ಕೇಳಿದ್ರೆ, ಇಲ್ಲ ಓಲಾ ಊಬರ್ ಅವ್ರ ವಿರುದ್ಧ ನಾವು ಟಿ ವಿಯಲ್ಲಿ ಪ್ರಸಾರ ಮಾಡೋಕ್ಕಾಗಲ್ಲ. ಯಾಕೆ ಸ್ವಾಮಿ ಆಗಲ್ಲ? ಯಾವುದ್ಯಾವುದೋ ಬೆಳೆದಿರೋ ವಿಷಯ ಎಲ್ಲ ಚರ್ಚೆ ಮಾಡ್ತಾರೆ. ಯಾರೋ ಗಂಡ ಹೋಗಿ ಇನ್ನೊಬ್ಬಳನ್ನ ಇಟ್ಕೊಂಡಿದ್ರೆ ಅಲ್ಲಿ ಗಲಾಟೆ ಆದರೆ ಅದನ್ನ ಚರ್ಚೆ ಮಾಡ್ತಾರೆ. ಯಾರೋ ನಾರ್ತ್ ಕಡೆ ಹುಡುಗನ ರೇಗಿಸಿದ್ರೆ ಬೆಂಗಳೂರು ಸೇಫಾ ಅಂತ ಬೆಳಗ್ಗೆ ಸಾಯಂಕಾಲ 2-3 ದಿನ ಚರ್ಚೆ ಮಾಡ್ತಾರೆ. ತಮಿಳ್ನಾಡಲ್ಲಿ ಜಲ್ಲಿಕಟ್ಟು ಜಗಳ ಆದರೆ ಅದನ್ನ ಚರ್ಚೆ ಮಾಡ್ತಾರೆ. ಅವಳು ಯಾರೋ ಶಶಿಕಲಾ, ಅವಳು ಬೆಂಗಳೂರಲ್ಲಿ ಕಾವೇರಿ ನೀರು ಬೇಡ, ಕರ್ನಾಟಕ ಊಟ ಬೇಡ ಅಂದಿದ್ದಕ್ಕೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಇಲ್ಲಿ ಡ್ರೈವರ್ಗಳು ತೊಂದರೆ ಆಗ್ತಾಯಿದೆ, ಬೀದಿಗೆ ಬರ್ತಾಯಿದ್ದೀವಿ, ಮನೆ ಮಠ ಮಾರ್ಕೊತಾ ಇದ್ದೀವಿ ಅಂತ ಸ್ಟ್ರೈಕ್ ಮಾಡ್ತಾಯಿದ್ರೆ ಅದನ್ನು ಹಾಕೋದಕ್ಕೆ ಟೈಮ್ ಇಲ್ವಂತೆ ಸ್ವಾಮಿ ಇವ್ರಿಗೆ. ಇನ್ನೇನಕ್ಕೆ ಇರೋದು ಇವರು? ನೋಡಿ, ಒಂದು ವಿಷಯ ಹೇಳ್ತಾ ಇದ್ದೀನಿ, ಸಮಾಜ ಕೆಡ್ತಾ ಇರೋದು ಇಬ್ಬರಿಂದನೇ. ಒಂದು ರಾಜಕಾರಣಿಗಳಿಂದ, ಒಂದು ಈ ಮೀಡಿಯಾದವರಿಂದ. ಇವರಿಬ್ಬರೇ ಸಮಾಜದ ದಿಕ್ಕನ್ನು ತಪ್ಪಿಸ್ತಾ ಇರೋದು, ಸಮಾಜನ ಕೆಡಿಸ್ತಾ ಇರೋದು ಇವರಿಬ್ಬರೇ. ಪ್ರಪಂಚದಲ್ಲೇ ದೊಡ್ಡ ಭ್ರಷ್ಟರು ಅಂದರೆ ಇವರಿಬ್ಬರೇ, ಇನ್ಯಾರೂ ಇಲ್ಲ. ಮೊದಲು ಯಾವಾಗ ಉದಯ ಟಿ ವಿಯಲ್ಲಿ ಒಂದು ಅರ್ಧ ಗಂಟೆ ನ್ಯೂಸ್ ಬರ್ತಾಯಿತ್ತು. TV 9 ಕನ್ನಡವನ್ನು ಒಬ್ಬರು ಸ್ಟಾರ್ಟ್ ಮಾಡ್ದ ಟಿ ವಿ ಚಾನಲ್ಲು. ಲೈನಾಗಿ ಎಷ್ಟು ಬಂದು ನೋಡಿ, ಸಮಯ ದುಡ್ಡು ಎಲ್ಲಿಂದ ಬರ್ತದೆ? ಎಷ್ಟು ಜನ ಕೆಲಸಕ್ಕೆ ಸಂಬಳ ಕೊಡಬೇಕು, ಎಷ್ಟು ಮಾಡಬೇಕು, ಏನು ಬರೀ ಅಡ್ವರ್ಟೈಸ್ಮೆಂಟಲ್ಲಿ ಎಷ್ಟು ದುಡ್ಡು ಬಂದ್ಬಿಡ್ತದ? ಇಂಥವ್ರ ಹತ್ರ ಎಲ್ಲ ಲಂಚಗಳು ತಿಂದು ಅವ್ರ ಸಂಸ್ಥೆ ನಡೆಸ್ತಾ ಇರೋದು. ಮಾನ್ಯ ರಂಗನಾಥ್ ಸಾಹೇಬ್ರೆ, ಪಬ್ಲಿಕ್ TV ಸಾಹೇಬ್ರೆ, ಅಷ್ಟು ಟಿ ವಿಯಲ್ಲಿ ಕೂತ್ಕೊಂಡು ಅಷ್ಟೊಂದು ಸ್ಟೇಟ್ಮೆಂಟ್ ಕೊಡ್ತಿರಲ್ಲ, ಏನೋ ಸಾಚ ಇದ್ದಂಗೆ ಆಲ್ ರೈಟ್ ಅಂತ. ಇದನ್ನು ಕೊಡಿ ಸ್ವಾಮಿ, ನೋಡೋಣ. ಒಂದು 4 ಜನ ಡ್ರೈವರ್ನ ಕರೆದು ಕುಳಿಸಿ ಮಾತಾಡಿ ಸ್ವಾಮಿ,
ಕಷ್ಟ ಒಂದು ಅರ್ಧ ಗಂಟೆ ಪ್ರೋಗ್ರಾಮ್ ಕೊಡೋ ಟೈಮ್ ಇಲ್ಲ ಸ್ವಾಮಿ ನಿಮಗೆ ಸ್ವಾಮಿ. ಆಮೇಲೆ ಇವರು ಬಿಗ್ ಟಿ ವಿ ಅವರೇ ಬಿಗ್ ಬುಲೆಟಿನ್ ಅಂತ ಯಾವುದೋ ಹಳ್ಳಿಯಲ್ಲಿ ನೀರಿಲ್ಲ, ಯಾವುದೋ ಹಳ್ಳಿಯಲ್ಲಿ ಕರೆಂಟ್ ಇಲ್ಲ, ಅದನ್ನೆಲ್ಲ ಮಾಡ್ತೀರಾ. MLA MP ಗಳಿಗೆ ಫೋನ್ ಮಾಡಿ ಕೇಳ್ತೀರಾ. ಇದನ್ನೊಂದು ಅರ್ಧ ಗಂಟೆ ಪ್ರೋಗ್ರಾಮ್ ಮಾಡಿ ಸ್ವಾಮಿ. ಇದಕ್ಕೆ ಸಂಬಂಧಪಟ್ಟವ್ರನ್ನ ಫೋನ್ ಮಾಡಿ ಕೇಳಿ ಸ್ವಾಮಿ. ಹಾಗಾದರೆ ಇದಕ್ಕೆ ಯಾರಿಗೂ ಬಾಯಿ ಇಲ್ವಾ? ಇವರು ಟಿ ವಿ ಅವ್ರ ಮನೆ ಹಾಳಾಗೋಗಲಿ. ಎಷ್ಟೊಂದು ನಮ್ಮ ಕರ್ನಾಟಕದಲ್ಲಿರೋಷ್ಟು ಸಂಘಟನೆಗಳು ಯಾವ ಸ್ಟೇಟಲ್ಲೂ ಇಲ್ಲ ಸ್ವಾಮಿ. ಅಷ್ಟು ಸಂಘಟನೆಗಳಿದ್ದಾವೆ. ಪ್ರತಿಯೊಂದು ಸಂಘಟನೆ ನೀವೆಲ್ಲ ಎಲ್ಲೋದ್ರು ಸ್ವಾಮಿ? ಕನ್ನಡ ಪರ ಸಂಘಟನೆಗಳೇನು, ಜಾತಿ ಸಂಘಟನೆಗಳೇನು, ಧರ್ಮದ ಸಂಘಟನೆಗಳೇನು, ಭ್ರಷ್ಟಾಚಾರ ಸಂಘಟನೆಗಳೇನು, ಮಾನವ ಹಕ್ಕುಗಳ ಸಂಘಟನೆಗಳೇನು, ಯಾರು ಸಂಘಟನೆಗಳು ಇಲ್ವೋ ಸ್ವಾಮಿ? ಬಂದು ಕೇಳಿ ನಮ್ಮ ಜೊತೆ ಕೈ ಜೋಡಿಸೋದಕ್ಕೆ ಯಾರನ್ನ ಒಬ್ಬರನ್ನ ಬಂದು ಏನು ನಿಮ್ಮ ಕಷ್ಟನೂ ನಾವು ಇದೀವಿ ನಿಮ್ಮ ಜೊತೆಗೆ ಅಂತ ಬಂದಿದ್ದೀರಾ? ಯಾಕೆ ಸ್ವಾಮಿ? ಯಾರು ಡ್ರೈವರ್ ಇಲ್ದರೆ ಕೆಲಸ ನಡೀತದೆ ಸ್ವಾಮಿ? ರಾಜಕಾರಣಿಗಳು ಓಡಾಡೋ ಡ್ರೈವರ್ ಬೇಕು, ಅವ್ರ ಮಕ್ಕಳು ಸ್ಕೂಲ್ಗೆ ಹೋಗಿ ಕಾಲೇಜ್ಗೆ ಹೋಗೋ ಡ್ರೈವರ್ ಬೇಕು, ಅವ್ರ ಹೆಂಡ್ತಿಗಳು ಶಾಪಿಂಗ್ ಹೋಗೋ ಡ್ರೈವರ್ ಬೇಕು. ಪ್ರತಿಯೊರ್ಗೂ ಸ್ವಾಮಿ. ಡ್ರೈವರ್ ಇಲ್ಲಾಂದರೆ ಪ್ರಪಂಚ ನಡೆಯಲ್ಲ ಸ್ವಾಮಿ. ರೈತ ಅಕ್ಕಿ ಬೆಳಿಬೋದು, ಅದನ್ನ ತಂದು ಡ್ರೈವರ್ ತಲುಪಿಸಿದ್ರೇ ಜನಕ್ಕೆ ಸೇರೋದು. ಇಲ್ಲಾಂದ್ರೆ ಊಟ ಕೂಡ ಸಿಗಲ್ಲ, ಹಾಲು ಸಿಗಲ್ಲ, ಮಾತ್ರೆ ಸಿಗಲ್ಲ, ಏನೂ ಸಿಗಲ್ಲ. ಡ್ರೈವರು ಪ್ರತಿಯೊಬ್ಬ ಡ್ರೈವರ್ ಗಾಡಿಗಳು ನಿಲ್ಲಿಸ್ಬಿಟ್ರೆ ಡ್ರೈವರಿಂದನೇ ಸಮಾಜ ನಡೀತಾ ಇರೋದು. ಅಂಥ ಡ್ರೈವರ್ಗಳು ಬಿದ್ದು ಬಂದು ಗಲಾಟೆ ಮಾಡ್ತಾಯಿದ್ರೆ ಒಬ್ಬನ ಕೇಳೋನ್ ಗತಿ ಇಲ್ಲ ಕರ್ನಾಟಕದಲ್ಲಿ. ಇಷ್ಟೇನಾ ಕರ್ನಾಟಕದ ಯೋಗ್ಯತೆ? ಇವರೆಲ್ಲ ನಾಳೆ ಹೋಗಲಿ ಸ್ವಾಮಿ. ಫಿಲಿಮ್ ಸ್ಟಾರ್ಗಳೇ, ಡ್ರೈವರ್ಗಳಲ್ಲಿರೋಷ್ಟು ಅಭಿಮಾನಿಗಳು ನಿಮ್ಗೆ ಯಾವ ಬೇರೆ ಒಂದು ಡಿಪಾರ್ಟ್ಮೆಂಟಲ್ಲೂ ಇಲ್ಲ. ಅಷ್ಟು ಜನ ನಿಮ್ಗೆ ಅಭಿಮಾನಿಗಳಿದ್ದಾರೆ. ನಿಮಗೂ ಡ್ರೈವರ್ಗಳ ಅವಶ್ಯಕತೆ ಇದ್ದಾನೆ. ನೀವು ಶೂಟಿಂಗ್ ಮುಗಿಸ್ಕೊಂಡು ಕೂತ್ಕೊಂಡ್ರೆ ನಿಮ್ಮನ್ನು ಮನೆಗೆ ಕರ್ಕೊಂಡು ಹೋಗೋದು ಯಾರು? ಶೂಟಿಂಗ್ ಕರ್ಕೊಂಡು ಹೋಗೋದು ಯಾರು? ನಿಮ್ಮ ಮಕ್ಕಳನ್ನ ಸ್ಕೂಲು ಕಾಲೇಜಿಗೆ ಕರ್ಕೊಂಡು ಹೋಗೋದು ಯಾರು? ನಿಮ್ಮ ಫ್ಯಾಮಿಲಿಯವ್ರನ್ನ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗೋದು ಯಾರು? ನಿಮಗೂ ಡ್ರೈವರ್ಗಳಿದ್ದಾರೆ ಸ್ವಾಮಿ. ನಿಮ್ಮ ಹತ್ರನೂ ನಿಮಗೇನು ಕಾಳಜಿ ಇಲ್ವಾ? ನೀವನ್ನ ಬನ್ನಿ ಸ್ವಾಮಿ. ಫಿಲಿಮ್ಗಳಲ್ಲಿ ಅಷ್ಟೊಂದು ಡೈಲಾಗ್ಗಳು, ಅಷ್ಟೊಂದು ಇದು ಕೊಡ್ತೀರಾ ನ್ಯಾಯ ಧರ್ಮ ಅಂತ. ಕಾವೇರಿ ಒಂದಕ್ಕೇನ ಬರೋದು, ಇನ್ಯಾವುದಕ್ಕೂ ಬರೋದಿಲ್ವಾ? ನೀವನ್ನ ಬನ್ನಿ. ನಿಮ್ಮ ನೋಡ್ಕೊಂಡಾನ ರೇಟಿಂಗ್ ಬರುತ್ತೆ ಅಂತ ಟಿ ವಿ ಅವ್ರು ಬರ್ತಾರೇನೋ, ಅವಾಗ ಇನ್ನೊಬ್ರು ಬರ್ತಾರೇನೋ, ಜನ ಸೇರ್ತಾರೇನೋ. ಯಾರಾದರೂ ಬಂದು ಸಪೋರ್ಟ್ ಮಾಡ್ತಾ ಇದ್ದೀರಾ ನಮ್ಗೆ? ಒಬ್ಬರಾದರೂ ಓಲಾ ಊಬರ್ ಕ್ಯಾಬ್ ಡ್ರೈವರ್ ಸ್ಟ್ರೈಕ್ ಮಾಡ್ತಾಯಿದ್ದಾರೆ, ಯಾರನ್ನ ಸಪೋರ್ಟ್ ಮಾಡ್ತಾ ಇದ್ದೀರಾ? ಸಾರಿಗೆ ಸಚಿವನ ಕೇಳಿದ್ರೆ ಹೇಳ್ತಾನೆ ಅವನು ಏನಂತ, ನಮ್ಗೆ ಸಂಬಂಧ ಇಲ್ಲ. ಸರಿ, ಅವ್ರ ಹತ್ರ ಗಲಾಟೆ ಮಾಡೋಕೆ ಹೋದರೆ ಪೊಲೀಸವ್ನು ಕಳಿಸ್ತಾರೆ. ಪೊಲೀಸವ್ರು ಏನು ಮಾಡೋಕ್ಕಾಗುತ್ತೆ ಪಾಪ? MLA MP ಮಿನಿಸ್ಟ್ರು ಫೋನ್ ಮಾಡಲ್ಲ, ಗಲಾಟೆ ಆಗ್ತದೆ ತಡೀರಿಂದ ಅವ್ರು ತಡೀಲೇಬೇಕು. ಅವ್ರ ಕೆಲಸ ಅವ್ರು ಮಾಡ್ತಾಯಿದ್ರು, ಅವ್ರನ್ನ ಯಾಕ್ರಿ ಕಳಿಸ್ತೀರಾ? ನಾವು ಏನೇನೋ ಮಾಡ್ಕೋತೀರಿ, ಸುಮ್ಮನೆ ಇದ್ದೋಗಿ. ಫ್ರೆಂಡ್ಸ್, ವಿಷಯ ಇಷ್ಟು ತಿಳಿಸಿದ್ದೀನಿ. ನಮಗೆ ಮೀಡಿಯಾ ಕಡೆಯಿಂದ ಸಪೋರ್ಟ್ ಸಿಗ್ತಾ ಇಲ್ಲ, ಯಾವ ರಾಜಕಾರಣಿಯಿಂದ ಸಪೋರ್ಟ್ ಸಿಗ್ತಾ ಇಲ್ಲ, ಯಾವೊಂದು ಗೌರ್ಮೆಂಟ್ ಎಂಪ್ಲಾಯಿಂದ ನಮ್ಗೆ ಸಪೋರ್ಟ್ ಸಿಗ್ತಾ ಇಲ್ಲ. ಸೊ ಮೀಡಿಯಾ ಬಿಟ್ಟರೆ ನಮಗಿರೋ ಆಪ್ಷನ್ ಫೇಸ್ಬುಕ್ಕು, ವಾಟ್ಸಪ್ ಇದೆರಡೇ. ಅದಕ್ಕೆ ಇವತ್ತು ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಿಮಗಿದು ನಿಜ ಅನಿಸಿದ್ರೆ ಪ್ರತಿಯೊಬ್ಬರು ಇದನ್ನು ನೋಡಿ. ಯಾಕಂದರೆ ಫೇಸ್ಬುಕ್ಕಲ್ಲಿರೋರೆಲ್ಲ ಆಲ್ಮೋಸ್ಟ್ 99% ಎಲ್ಲ ಎಜುಕೇಟೆಡ್ಸೇ, ಎಲ್ಲ ಅರ್ಥ ಆಗುತ್ತೆ ನಿಮಗೆ. ನಿಮಗಿದು ನಿಜ ಅನಿಸಿದ್ರೆ ನಿಮ್ಮ ಫೇಸ್ಬುಕ್ಕಲ್ಲಿ ನಿಮ್ಮ ಫ್ರೆಂಡ್ಸ್ ಎಷ್ಟು ಜನ ಇದ್ದರು ಅಷ್ಟು ಜನಕ್ಕೂ ದಯವಿಟ್ಟು ಟ್ಯಾಗ್ ಮಾಡಿ ಶೇರ್ ಮಾಡಿ. ಇದು ಹಿಂಗಿಂದಂಗೆ ಅವ್ರ ಫ್ರೆಂಡ್ಸ್ ಹೋಗಿ ಅಟ್ಲೀಸ್ಟ್ ಈ ಫಿಲಿಮ್ ಸ್ಟಾರ್ಗಳಿಗೋ ರಾಜಕಾರಣಿಗಳು ಯಾರಿಗಾರ ನಮ್ಮ ಟಿ ವಿ ಮಂದಿವರೆಗೂ ಈ ವಿಡಿಯೋ ತಲುಪಲಿ. ಆವಾಗಾದರೂ ಅವ್ರ ಬುದ್ಧಿ ಬರಲಿ. ಬಂದು ನಮಗೇನ ಒಂದು ಓಲಾ ಊಬರ್ ಏನು ಕ್ಯಾಬ್ ಡ್ರೈವರ್ಸ್ ಸ್ಟ್ರೈಕ್ ಮಾಡ್ತಾಯಿದ್ದಾರೆ, ಅವ್ರಿಗೊಂದು ನ್ಯಾಯ ಸಿಗಲಿ. ದಯವಿಟ್ಟು ಇದೊಂದು ಕೊನೆಯ ಒಂದು ಪ್ರಯತ್ನ ಅಂತ ಮಾಡ್ತಾಯಿದ್ದೀನಿ. ಇದರಲ್ಲೂ ನೀವು ಸಹ ನಮಗೊಂದು ಸಹಾಯ ಮಾಡಲಿಲ್ಲ, ಈ ಸ್ಟ್ರೈಕ್ ನೀವು ಬೆಂಬಲ ಕೊಡಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗೋದಿಲ್ಲ. ಓಲಾ ಊಬರ್ ಕ್ಯಾಬ್ಸು ಡ್ರೈವರ್ಸಿಂದ ಎಷ್ಟು ಜನಕ್ಕೆ ಬೆಂಗಳೂರಲ್ಲಿ ಕಸ್ಟಮರ್ಸ್ಗೆ ಎಷ್ಟು ಯೂಸ್ ಆಗ್ತಾಯಿದ್ರೆ ಅಷ್ಟು ಯೂಸ್ ಆಗ್ತಾಯಿದೆ. ಮನೆ ಮುಂದೆ ಹೋಗಿ ಪಿಕಪ್ ಮಾಡ್ಕೊತಾರೆ. ಅವ್ರು ಎಲ್ಲಿ ಹೇಳಿದ್ರೆ ಅಲ್ಲಿ ಮನೆ ಮುಂದೆ ಹೋಗಿ ಡ್ರಾಪ್ ಮಾಡ್ತಾರೆ. ಆಟೋ ಬೇಕಾದ್ರೆ ರೋಡಿಗೆ ಬರಬೇಕು ಸ್ವಾಮಿ 12 ಗಂಟೆ 1 ಗಂಟೆಯಲ್ಲಿ. ಅಪಾರ್ಟ್ಮೆಂಟ್ ಗೇಟ್ ಹತ್ರ ಬರೋಲ್ಲ. ಅವರು ಲಿಫ್ಟ್ ಇಳಿದ್ರೆ ಗಾಡಿ ಅಲ್ಲೋಗಿ ನಿಂತಿರುತ್ತೆ. ಸೇಫಾಗಿ ಹೋಗ್ತಾಯಿದ್ದಾರೆ, ಸೇಫಾಗಿ ಬರ್ತಾಯಿದ್ದಾರೆ. ಅದು ಕ್ಯಾಬ್ ಡ್ರೈವರ್ಸಿಂದ ಇಂಥ ಒಳ್ಳೆ ಸರ್ವಿಸ್ ಕೊಡ್ತಾ ಇರೋರಿಗೆ ಇವತ್ತು ಅನ್ಯಾಯ ಆಗ್ತಾಯಿದೆ, ಬೀದಿಗೆ ಬರ್ತಾಯಿದ್ದಾರೆ. ಅದಕ್ಕೋಸ್ಕರ ಇದನ್ನ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ದಯವಿಟ್ಟು ಹೇಳ್ತಾ ಇದ್ದೀನಿ, ನಿಮ್ಮ ಫೇಸ್ಬುಕ್ಕಲ್ಲಿ ಏನಿಲ್ಲ ಅಂದ್ರೂ ಮಿನಿಮಮ್ ಅಂದರೂ 500 ಜನ ಮೇಲೆ ಫ್ರೆಂಡ್ಸ್ ಇರ್ತಾರೆ. ದಯವಿಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಅವ್ರಿಗೂ ಶೇರ್ ಮಾಡೋಕ್ಕೆ ಹೇಳಿ. ಇದು ಪ್ರತಿಯೊಬ್ಬ ರಾಜಕಾರಣಿಗೂ ಮತ್ತು ಈ ಫಿಲಿಮ್ ಸ್ಟಾರ್ಸ್ ಏನಿದ್ದಾರೆ ಅವರು ಫೇಸ್ಬುಕ್ಕಲ್ಲಿದ್ದಾರೆ, ಇದು ಅವ್ರಿಗೂ ಸಹ ತಟ್ಟಬೇಕು ಹೋಗಿ. ಇಲ್ಲ ಈಗ ಏನಿದ್ದಾರೆ ಈ ಕಾಂಗ್ರೆಸ್ ಅವರಂತೂ ಅಧಿಕಾರದಾಗ ಬರೋಲ್ಲ ಬಿಡಿ. ಅಟ್ಲೀಸ್ಟ್ BJP ಅವರು JDS ಅವರನ್ನ ಬರಲಿ. ಯಾವುದಕ್ಕೂ ಹೋಗ್ತಾರೆ ಮುಂದಕ್ಕೆ. ಹಿಂಗಾಗೋಯ್ತು ಅಂತ ಇದಕ್ಕೆ ಬರೋಕ್ಕಾಗಲ್ವಾ? ನ್ಯಾಯ ಕೊಡಿಸೋಕ್ಕಾಗಲ್ವ ನಮಗೆ? ದಯವಿಟ್ಟು ಇದನ್ನು ಶೇರ್ ಮಾಡಿ. ಇದನ್ನು ಅವ್ರಿಗೆಲ್ಲ ತಲುಪಬೇಕು. ಅಟ್ಲೀಸ್ಟ್ ಯಾರನ್ನ ಒಬ್ಬರು ಬಂದು ಜೊತೆ ನಿಂತ್ಕೊಂಡು ಸಪೋರ್ಟ್ ಮಾಡ್ತಾರೆ ಅಂತ ನೋಡೋಣ ಫ್ರೆಂಡ್ಸ್. ದಯವಿಟ್ಟು ಇದನ್ನು ಶೇರ್ ಮಾಡಿ.